Sri Pratap Sinhaji. Thank you, Chairman sir. Thank you for allowing me to speak in my mother tongue, Kannada. Sir, ಈ 17ನೇ ಲೋಕಸಭೆಯಲ್ಲಿ ಇದು ಕಡೆ ಬಜೆಟ್. ಇದು ಒಳ್ಳೆ ಬಜೆಟ್ ಅನ್ನು, ಮಧ್ಯಂತರ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಬಜೆಟ್ ಅನ್ನೋದು ಈ ದೇಶಕ್ಕೆ ಸರಿಯಾದಂಥ ದಿಕ್ಕನ್ನು ತೋರಿಸುವಂತಹ ಒಂದು ಆಯವ್ಯಯ ಪಟ್ಟಿಯಾಗಿರುತ್ತೆ. ನಾವು ಇದನ್ನು ಒಂದು ಶ್ಲೋಕದ ಮುಖಾಂತರ ನಾನು ನನ್ನ ಬಜೆಟ್ ಸ್ಪೀಚನ್ನು ಆರಂಭಿಸೋದಾದರೆ, ನಾವು ಬೆಳಗ್ಗೆ ಎದ್ದಾಗ ಕೆಲವರು ಶ್ಲೋಕವನ್ನು ಹೇಳ್ತೀರಿ, ಕೆಲವರು ದೇವರ ಫೋಟೋವನ್ನು ನೋಡ್ತಾರೆ. ಶ್ಲೋಕವನ್ನು ಹೇಳುವಂಥವ್ರು ಬೆಳಗ್ಗೆ ಎದ್ದು ಕೈಯನ್ನು ಹೀಗೆ ತೆಗೆದು ಪಾಮನ್ನು ಹೀಗೆ ಓಪನ್ ಮಾಡಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತೀವಿ. ಅಂದರೆ ಇದರ ಅರ್ಥ ಇನ್ ದಿ ಫಿಂಗರ್ ಟಿಪ್ಸ್ ಅಲ್ವಾ ಲಕ್ಷ್ಮಿ ಇದ್ದಾಳೆ ಅಂತ, ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ ಅಂತ, ರಿಸ್ಟ್ ಅಲ್ಲಿ ದುರ್ಗೆ ಇದ್ದಾಳೆ ಅಂತ. ಒಂದು ದೇಶ ಸಮೃದ್ಧವಾಗಿ ಬೆಳಿಬೇಕು ಅಂತಂದ್ರೆ, ಅದೊಂದು ಬಲಿಷ್ಠ ರಾಷ್ಟ್ರವಾಗಬೇಕು ಅಂತ ಹೇಳಿದ್ರೆ ಲಕ್ಷ್ಮಿ, ಸರಸ್ವತಿ, ದುರ್ಗೆ ಮೂರು ಕೂಡ ಇಂಪಾರ್ಟೆಂಟ್. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿಯಾಗಿ 2014ರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಲಕ್ಷ್ಮಿ, ಸರಸ್ವತಿ, ದುರ್ಗೆ ಮೂರು ಜನಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಭಾಷಣದಲ್ಲಿ ಹೇಳಬೇಕಾದ್ರೆ ರೆಕಾರ್ಡ್ GST ಕಲೆಕ್ಷನ್ ಆಗ್ತಿದೆ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿದೆ. ಟ್ಯಾಕ್ಸ್ ಕಲೆಕ್ಷನ್ ಯಾವಾಗ ಆಗುತ್ತೆ? ದೇಶದಲ್ಲಿ ಅಭಿವೃದ್ಧಿ ಆದಾಗ. ಅಭಿವೃದ್ಧಿ ಯಾವ್ದು ಮುಖಾಂತರ ಆಗುತ್ತೆ? ಇನ್ಫ್ರಾಸ್ಟ್ರಕ್ಚರ್ನ ನಾವು ಡೆವಲಪ್ ಮಾಡಿದಾಗ. ಇವತ್ತು ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಭಾರತ್ ಮಾಲಾ ಪರಿಯೋಜನೆಯಲ್ಲಿ ದೇಶದ ಪ್ರತಿ ರಾಜ್ಯಗಳಿಗೂ ಕೂಡ ಸಾವಿರಾರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ. ಇದರಿಂದ ಅಭಿವೃದ್ಧಿಗೆ ದೊಡ್ಡ ಒತ್ತು ಸಿಗ್ತಾ ಇದೆ. ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ, ಉದ್ಯಮಗಳು ಬರ್ತಿದೆ, ಕೈಗಾರಿಕೆಗಳು ಸೃಷ್ಟಿ ಆಗ್ತಾ ಇದೆ. ಹಾಗಾಗಿ ಜಾಬ್ ಕ್ರಿಯೇಷನ್ ಜೊತೆಗೆ ಲಕ್ಷ್ಮಿನೂ ಕೂಡ ಒಲಿದು ಬರ್ತಾ ಇದ್ದಾಳೆ. ಹೀಗೆ ಒಲಿದು ಬರ್ತಿರೋದ್ರಿಂದ GST ಮುಖಾಂತರ, ಡೈರೆಕ್ಟ್ ಟ್ಯಾಕ್ಸ್ ಮುಖಾಂತರವಾಗಿ ನಮಗೆ ಸಾಕಷ್ಟು ಹಣ ಸಿಗ್ತಾ ಇದೆ. ಇನ್ನು ಸರಸ್ವತಿ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಮೋದಿಜಿಯವರು ಬಂದಾದ ನಂತರ ದೇಶದಲ್ಲಿ 7 ಹೊಸ IITಗಳನ್ನು ಮಾಡಿದ್ದಾರೆ, 7 ಹೊಸ IIMಗಳನ್ನು ಮಾಡಿದ್ದಾರೆ, 15 ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬಂದಿದೆ. ಅದರ ಜೊತೆಗೆ 390 ಯೂನಿವರ್ಸಿಟೀಸ್ ಬಂದಿದೆ. ಇದ್ರ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತ ವಿಶೇಷವಾದಂತಹ ಮಿನಿಸ್ಟ್ರಿನ ತೆರೆದ್ರು. ಹೀಗೆ 16 ಕಾಲೇಜಸ್ ಯೂನಿವರ್ಸಿಟೀಸ್ ಮಾಡೋದ್ರ ಜೊತೆಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ತಂದು, ನಾವು ಹಳೆಯ ಕಾಲದಲ್ಲಿ ಏನು ಓದ್ತಾ ಇದ್ದು ಆ ಶಿಕ್ಷಣದಿಂದ ಜೀವನಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನ್ಯೂ ಎಜುಕೇಶನ್ ಪಾಲಿಸಿನ ತಗೊಂಡ್ಬಂದ್ರು. ನಾವು ನೋಡುವ ದೃಷ್ಟಿ ಬದಲಾಗಬೇಕು, ಸ್ಕಿಲ್ ನಾವು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನ್ಯೂ ಎಜುಕೇಶನ್ ಪಾಲಿಸಿ ಮುಖಾಂತರವಾಗಿ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತಂದಿದ್ದಾರೆ. ಇನ್ನು ದುರ್ಗೆಯ ವಿಚಾರಕ್ಕೆ ಬರೋದಾದ್ರೆ, ದುರ್ಗೆ ಅಂತಂದ್ರೆ ಬರೀ ಶಕ್ತಿ, ಮಿಲಿಟರಿ ಮೈಟ್ ಮಾತ್ರ ಅಂತಲ್ಲ. ಮಿಲಿಟರಿ ಮೈಟ್ ಅಲ್ಲೂ ಕೂಡ ಇವತ್ತು ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು. ನೀವು ಹಿಂದೆ ನೋಡಿ, ಈಗ 2014ಕ್ಕಿಂತ ಮೊದಲು ಆದ್ರೆ ಪಾಕಿಸ್ತಾನ ಯಾವಾಗಲೂ ಕೂಡ ನಮಗೆ ಸಮಸ್ಯೆ ಮಾಡ್ತಿದ್ವಿ. ಇವತ್ತು ಪಾಕಿಸ್ತಾನ ಬಿಕಾರಿಯಾಗಿರುವಂತಹ ಸ್ಥಿತಿಗೆ ಹೋಗಿದೆ. ಪಾಕಿಸ್ತಾನ ನಮಗೆ ಇವತ್ತು ಥ್ರೆಟ್ಟೇ ಅಲ್ಲ. ಚೈನಾದವರೆಗೂ ಕೂಡ ನಾವಿವತ್ತು ಅವರಿಗೆ ಸಡ್ಡು ಹೊಡೆದು ನಾವು ನಿಂತಿದ್ದೀವಿ. ಗಲ್ವಾನ್ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಡೋಕ್ಲಾಮ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಚೈನಾ ನಾವು ಹಿಮ್ಮೆಟ್ಟಿಸಿ ಕಳಿಸಿದ್ವಿ. ಶಕ್ತಿನೂ ಕೂಡ ತೋರಿಸಿದ್ವಿ, ಮಿಲಿಟರಿ ಮೈಟ್ ಅನ್ನು ಕೂಡ ಜಾಸ್ತಿ ಮಾಡ್ತಿದ್ವಿ. ಜೊತೆಗೆ ಈ ದೇಶದ ಜನರ ಶಕ್ತಿನೂ ಕೂಡ ಜಾಸ್ತಿ ಆಗಬೇಕು. ಹಾಗಾಗಿ ಜಲ್ ಜೀವನ್ ಮಿಷನ್ ತಗೊಂಡ್ಬಂದ್ರು. ಸಾಮಾನ್ಯ ಒಂದೊಂದು ಗ್ರಾಮದಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ಇವತ್ತು ಕುಡಿಯೋ ನೀರು, ಟ್ಯಾಪ್ಡ್ ವಾಟರ್, ನಲ್ಲಿ ನೀರು ಸಿಗ್ತಾ ಇದೆ ಅಂತ ಹೇಳಿದ್ರೆ, ಸಿಗುವಂತ ಹಂತಕ್ಕೆ ಬಂದಿದೆ ಅಂತಂದ್ರೆ ಅದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಟ್ಟಿರುವಂತಹ ಯೋಜನೆಗಳ ಕಾರಣ. 17 ಕೋಟಿ ಗ್ಯಾಸ್ ಕನೆಕ್ಷನ್ ಅನ್ನ ಉಜ್ವಲ ಯೋಜನೆ ಅಡಿ ಕೊಟ್ಟರು. ಇವತ್ತು ಮಹಿಳೆಯರಿಗೆ ಶಕ್ತಿ ಬರಬೇಕು, ತಾಯಂದಿರು ಇವತ್ತು ಸಂಸಾರವನ್ನು ನಡೆಸ್ತಾರೆ, ಅವರಿಗೋಸ್ಕರ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಕೊಟ್ಟರು. ಹಾಗೆ ಟಾಯ್ಲೆಟ್ಗಳನ್ನ ಕಟ್ಟಿಸ್ಕೊಟ್ರು. ಅಥವಾ ಮನೆ ಕಟ್ಟಿಸ್ಕೊಳ್ಳೋದು ತಾಯಿಯವರ ಹೆಸರಿನಲ್ಲಿ ಕಟ್ತಾ ಇದ್ದಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಸಾಕಷ್ಟು ಅಭಿವೃದ್ಧಿ ಆಗ್ತಿದೆ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಕರ್ನಾಟಕದಲ್ಲಿ ನಮಗೊಂದು ಸರ್ಕಾರ ಬಂದಿದೆ ಇವಾಗ. ಆ ಸರ್ಕಾರದವರು ಸಂಕಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ರೀತಿಯಲ್ಲಿ ಏನೇ ವಿಚಾರ ಬಂತು ಅವ್ರ ಹತ್ರ ಸರ್ಕಾರನ ಸರಿಯಾಗಿ ನಡೆಸಲಿಕ್ಕಾಗಲಿಲ್ಲ ಅಂತ ಕೂಡಲೇ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತಾರೆ. ಚುನಾವಣೆಗಿಂತ ಮೊದಲು ಇಡೀ ದೇಶ, ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಒಂದು ಟೂರಿಂಗ್ ಟಾಕೀಸ್ ತರ ಹೋದ್ರು. ಎಲ್ಲ ಕಡೆ ಟೂರಿಂಗ್ ಟಾಕೀಸ್ ಅಂದ್ರೆ ಹಳ್ಳಿ ಕಡೆ ನಾಟಕ ಮಾಡುವಂತವರು ಈ ವೆಹಿಕಲ್ಗಳಲ್ಲಿ ಹೋಗ್ತಾರೆ, ಆ ನಾಟಕದ ಕಂಪನಿ ತಗೊಂಡು. ಹಾಗೆ ಪ್ರತಿ ಕಡೆನೂ ಹೋಗಿ ಹಳ್ಳಿಗೆ ಹೋಗ್ಬಿಟ್ಟು 40% ಕಮಿಷನ್ ತಗೊಳ್ತಾರೆ. ಹಾಗೆ PSI ಹಗರಣ, ಹಾಗೆ ಬಿಟ್ಸ್ ಕಾಯಿನ್, ಈ ತರದೆಲ್ಲ ಓಡಾಟವನ್ನು ಮಾಡಿದ್ರು. ಚುನಾವಣೆಲ್ಲ ಗೆದ್ದುಬಿಟ್ರೆ ಜನರನ್ನ ಇದೇ ರೀತಿ ಮಂಗ್ಯ ಮಾಡಿ.
ಆದ್ರೆ ಚುನಾವಣೆ ಗೆದ್ದಾದ ಕೂಡಲೇ ಕಾಂಗ್ರೆಸ್ ಕಾಲಿಡ್ತು, ರಾಜ್ಯಕ್ಕೆ ಬರನು ಕೂಡ ಕಾಲಿಡ್ತು. ಬರ ಪೀಡಿತ ಆದ ಕೂಡಲೇ ಸರ್, ಐ ಟೇಕ್ ಅನದರ್ ಮೈ ಫುಟ್ಬಾಲ್ ಟೈಮ್ ಇಸ್ 10 minutes ಸರ್, ಪ್ಲೀಸ್ ಗಿವ್ ಮಿ ಸಮ್ ಮೋರ್ ಟೈಮ್ ಸರ್, ಐ ಫಿನಿಶ್ ಇಟ್ ಸರ್. ಸರ್ ಅವ್ರು ಬಂದಾದ ಕೂಡಲೇ ಬರನು ಬಂತು ಸರ್. ಬರ ಬಂದಾದ ಕೂಡಲೇ ಕಾವೇರಿ ಇರ್ಬೋದು, ಯಾವುದೇ ಅಣೆಕಟ್ಟುಗಳಿಂದ ಬರಿದಾಗುವಂತ ಸ್ಥಿತಿ ಬಂದೋಯ್ತು. ಆಗ CWRC ಇರ್ಬೋದು, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ರೆಗ್ಯುಲೇಟರಿ ಕಮಿಷನ್ ಇರ್ಬೋದು, CWMA ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರ್ಬೋದು, ಅಲ್ಲಿ ಹೋಗಿ ಕರ್ನಾಟಕದ ಪರಿಸ್ಥಿತಿಯನ್ನು ಸರಿಯಾಗಿ ಹೇಳಿ ನಮಗೆ ನ್ಯಾಯ ಪಡ್ಕೊಳ್ಳೋದ್ರ ಬದಲು ಅವರು ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಬರಬೇಕು, ಮಧ್ಯಸ್ಥಿಕೆ ವಹಿಸಬೇಕು, ಈ ರೀತಿ ಕೇಂದ್ರ ಸರ್ಕಾರದ ಮೇಲೆ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡಿರು. ಇಲ್ಲ ಇಂಡಿಯಾ ಅಲಯನ್ಸ್ ಅಂತ ಮಾಡ್ಕೊಂಡ್ರು. ಬೆಂಗಳೂರಿನಲ್ಲಿ ಬಂದು ಸ್ಟಾಲಿನ್ ಅವ್ರನ್ನು ಕರೆಸಿ ಕೈ ಹಿಡಿದ್ರು. ಆದ್ರೆ ಒಂದು ಫೋನ್ ತಗೊಂಡ್ಬಿಟ್ಟು ನಮ್ಮಲ್ಲಿ ಈ ತರ ಪರಿಸ್ಥಿತಿ ಇದೆ ಅಂತ ಹೇಳಿ ತಮಿಳುನಾಡು ಸರ್ಕಾರನ ಕೇಳುವಂತಹ ಧೈರ್ಯವನ್ನು ಅವ್ರು ಯಾವತ್ತೂ ಮಾಡಲಿಲ್ಲ. ಆದ್ರೆ ಮಾತೆತ್ತರಿ ಮೋದಿ ಅವ್ರನ್ನ ಬೈಯುವಂತ ಕೆಲಸವನ್ನು ಮಾತ್ರ ಸದಾ ಮಾಡ್ತಾ ಬಂದ್ರು. ಇವಾಗ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ ನಮಗೆ ಕಡಿಮೆ ಆಗಿದೆ, ಕರ್ನಾಟಕ ತೊಂದರೆ ಆಗಿದೆ ಅಂತ ಹೇಳಿ ಬಹಳ ಬೊಬ್ಬೆಯನ್ನು ಹೊಡಿತಾ ಇದ್ದಾರೆ. ಇಲ್ಲಿ ಬಂದು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ಗೂ ಕೂಡ ಕೂತಿದ್ದಾರೆ ಸರ್. ಆದ್ರೆ ಈ ಒಂದು ಆಡಳಿತ ವ್ಯವಸ್ಥೆನಲ್ಲಿ, ಈ ಒಂದು ಫೆಡರಲ್ ಸಿಸ್ಟಮ್ ಅಲ್ಲಿ ಟ್ಯಾಕ್ಸ್ ಸರ್ ಸರ್ ಅನದರ್ 2 minutes ಸರ್, ಪ್ಲೀಸ್ ಪ್ಲೀಸ್ ಸರ್, ಫೆಡರಲ್ ವ್ಯವಸ್ಥೆ सर आई फिनिश इट इन 2 or 3 minutes सर. सर हमारा ये बर्निंग इश्यू है सर. सर ಕರ್ನಾಟಕಕ್ಕೆ ನಮ್ಮ ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. 2014ಕ್ಕಿಂತ ಮೊದಲು ಕರ್ನಾಟಕದಲ್ಲಿ ಟೋಟಲ್ ಲೆಂತ್ ಆಫ್ ನ್ಯಾಷನಲ್ ಹೈವೇ ಇದು 6760 ಕಿಲೋಮೀಟರ್. ಆದ್ರೆ ನಮ್ಮ ಮೋದಿಜಿಯವರು ಬಂದಾದ್ಮೇಲೆ ಇವತ್ತು 13,560 ಕಿಲೋಮೀಟರ್ಗೆ ಹೋಗಿದೆ. 1,16,044 ಕೋಟಿ ರೂಪಾಯಿ ನಾವು ಇವತ್ತು ಖರ್ಚು ಮಾಡ್ತಾ ಇದ್ದೀವಿ. ನಡೀತದೆ. ಬೆಂಗಳೂರಿಗೆ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಕೂಡ ಬರ್ತಾ ಇದೆ. ಸಬರ್ಬನ್ ಟ್ರೈನ್ ಅನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಮೈಸೂರು ಹೈವೇನ ಮಾಡಿದ್ದಾರೆ. ಹೀಗೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 1.5 ಲಕ್ಷ ಕೋಟಿ ರೂಪಾಯಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ ಗಳು ಕೂಡ ಬಂದಿದೆ. ಹಾಗೆ ರೈಲ್ವೆ ಪ್ರಾಜೆಕ್ಟ್ಸ್ ಬಂದಿದೆ. 2014ಕ್ಕಿಂತ ಮೊದಲು ಕರ್ನಾಟಕಕ್ಕೆ ಆವರೇಜ್ ರೈಲ್ವೆ ಪ್ರಾಜೆಕ್ಟ್ ಅಲ್ಲಿ UPA ಸರ್ಕಾರಕ್ಕೆ ಸಿಗ್ತಾ ಇದ್ದು ಕೇವಲ 800 ಕೋಟಿ. ಆದ್ರೆ ಈ ಸರಿ ಬಜೆಟ್ ಅಲ್ಲೇ ನಮ್ಮ ಕರ್ನಾಟಕಕ್ಕೆ ಒಂದೇ ಬಜೆಟ್ ಅಲ್ಲಿ 7,000 ಕೋಟಿನ ನಮ್ಮ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ. ಪ್ರತಿ ಬಜೆಟ್ ಅಲ್ಲೂ ಕೂಡ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸಗಳು ನಡೀತಾ ಇದೆ ಇವತ್ತು. ಹಾಗೆ ನಾನು ಟ್ಯಾಕ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ನೀವು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಈಗ 6,14,000 ಕೋಟಿನ ಮಹಾರಾಷ್ಟ್ರ ಪೇ ಮಾಡುತ್ತೆ. 2,15,000 ಕೋಟಿನ ಡೆಲ್ಲಿ ಪೇ ಮಾಡುತ್ತೆ. ಕರ್ನಾಟಕ 2,05,000 ಕೋಟಿಯನ್ನು ಮಾಡ್ತಾರೆ. ತಮಿಳುನಾಡು 1,06,000 ಕೋಟಿಯನ್ನು ಮಾಡ್ತಾರೆ. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲಿ 50% ಡೈರೆಕ್ಟ್ ಟ್ಯಾಕ್ಸಸ್ ಬರ್ತಾ ಇರೋದು ಮಹಾರಾಷ್ಟ್ರ ಮತ್ತು ಡೆಲ್ಲಿಯಿಂದ ಬರ್ತಾ ಇದೆ. ಆದ್ರೆ ಇಲ್ಲಿಂದ ಯಾವತ್ತೂ ಕೂಡ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಯಾರು ಹೇಳಿಲ್ಲ. 14 ಫೈನಾನ್ಸ್ ಕಮಿಷನ್, 15 ಫೈನಾನ್ಸ್ ಕಮಿಷನ್, ಇಲ್ಲಿ ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ, ಮುಖ್ಯಮಂತ್ರಿಗಳು ಇರ್ತಾರೆ. ಅಲ್ಲೆಲ್ಲ ಹೋಗಿ ಇದೇ ಹಿಂದೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ಅವ್ರ ನಿಯೋಗನೂ ಇತ್ತು. ಅಲ್ಲಿ ಯಾವತ್ತೂ ಕೂಡ ತೆಗೆದಿಟ್ಟಿರಲಿಲ್ಲ. ಆದ್ರೆ ಇವತ್ತು ಚುನಾವಣೆ ಬಂದಿದೆ. ಇವ್ರ ಸರ್ಕಾರ ಬಂದು 7 ತಿಂಗಳಾಗಿದೆ. ಏನು ಕೆಲಸ ಆಗಿಲ್ಲ. ಬರೀ ಇವರು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಊರೂರು ಡಂಗೂರ ಸಾರಿ ಬಂದ್ರು. ಅವರು ಟೂರಿಂಗ್ ಟಾಕೀಸ್ ಅನ್ನು ತಿರ್ಗಿಸ್ಕೊಂಡಿದ್ರು. ಆದ್ರೆ ಇವತ್ತು ಚುನಾವಣೆ ಬಂದಿದೆ, ಏನು ಕೆಲಸ ಆಗಿಲ್ಲ. ಈ ಸರಿ 28ಕ್ಕೆ 28 ಸೀಟು ಬಿಜೆಪಿಗೆ ಮೋದಿಜಿಯವರಿಗೆ ಕೊಡ್ತಾರೆ ಕರ್ನಾಟಕ ಜನ ಅಂತ ಗೊತ್ತಾಗಿದೆ. ಹಾಗಾಗಿ ಆ ಟೂರಿಂಗ್ ಟಾಕೀಸ್ ಅನ್ನು ತಗೊಂಡು ಬಂದು ಇವತ್ತು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡಿದ್ದಾರೆ ಸರ್. ಇವತ್ತು ಚೇರ್ಮನ್ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡುವ ಜೊತೆಗೆ ಚೇರ್ಮನ್ ಸರ್ ನಮಗೆ ಕರ್ನಾಟಕಕ್ಕೆ ಕೇಳಿದ್ದನ್ನೆಲ್ಲ ಕೊಡುವಂತ ಕಾಮಧೇನು ತರ ಮೋದಿಜಿಯವರು ಇದ್ದಾರೆ. ಅವರು NDRF ನಲ್ಲೂ ಕೂಡ ಬರ ಪರಿಹಾರ ಕೊಡ್ತಿಲ್ಲ ಅಂತ ಹೇಳ್ತಾರೆ. 2004ರಿಂದ 2014ವರೆಗೂ UPA ಸರ್ಕಾರ ಕೊಟ್ಟಿದ್ದು 3,233 ಕೋಟಿ ಕೊಟ್ಟಿದ್ದು. ಆದ್ರೆ ನಮ್ಮ ಸರ್ಕಾರ ಬಂದಾದ್ಮೇಲೆ, ಮೋದಿಜಿ ಸರ್ಕಾರ ಬಂದಾದ್ಮೇಲೆ 11,603 ಕೋಟಿ ರೂಪಾಯಿನ ಇವತ್ತವರೆಗೂ ಕೊಟ್ಟಿದ್ದಾರೆ ನಮ್ಮ ಚೇರ್ಮನ್ ಸರ್. ಹಾಗೆ ಕಳೆದ 20 ವರ್ಷಗಳಲ್ಲಿ ಯಾವ್ಯಾವ ರಾಜ್ಯಗಳು ಬರ ಅಥವಾ ನೆರೆ ಪರಿಹಾರಕ್ಕೆ ಕೇಂದ್ರ ಸರ್ಕಾರದಲ್ಲಿ ಹಾಕಿದರೆ 20 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರವನ್ನು ಕೇಳಿರುವಂತದ್ದು ಟೋಟಲ್ 20,000 ಕೋಟಿ ಮೀರಲ್ಲ. ಆದ್ರೆ ಈ ಸಾರಿ ಕರ್ನಾಟಕದಲ್ಲಿ ನಮಗೆ ನೆರೆ ಬಂದಿದೆ ಅಂತ ಹೇಳಿ 34,000 ಕೋಟಿ ರೂಪಾಯಿನ ಅಸೆಸ್ ಮಾಡಿ 17,000 ಕೋಟಿನ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಪಟ್ಟಿ ಕಳಿಸಿ NDRF ಟೀಮ್ ಬಂದು ಪರಾಮರ್ಶೆ ಮಾಡಿ ಅಸೆಸ್ ಮಾಡಿ ಅವ್ರು ಕೊಡ್ತಾರೆ. ಅಲ್ಲಿವರೆಗೂ ಸ್ಟೇಟ್ ಎಕ್ಸ್ಚೆಕರ್ ಇಂದ ದುಡ್ಡನ್ನ ಕೊಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡಲೇ ಇಲ್ಲ ಸಿದ್ದರಾಮಯ್ಯನವರು. ಕೇಂದ್ರ ಸರ್ಕಾರ 17,000 ಕೋಟಿ ಕೊಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ 17,000 ಕೋಟಿ ಕೊಡಬೇಕಲ್ಲ. ಆ 17,000 ಕೋಟಿನಲ್ಲಿ ಅವ್ರು ಕೊಟ್ಟಿರೋದು ಎಷ್ಟು ಅಂತಂದ್ರೆ ಜನವರಿ 7ನೇ ತಾರೀಕು 105 ಕೋಟಿ ಕೊಟ್ಟಿದ್ದಾರೆ, ಕೇವಲ 105 ಕೋಟಿ. ಆದ್ರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರ 17,000 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಚೇರ್ಮನ್ ಸರ್ ಅವ್ರು ಕೊಟ್ಟಿರುವಂತದ್ದು ಬರೀ 105 ಕೋಟಿ ರೂಪಾಯಿ. ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳಿಗೂ ಏಕಕಾಲಕ್ಕೆ ದುಡ್ಡನ್ನ ಬಿಡುಗಡೆ ಮಾಡುತ್ತೆ. ಆದ್ರೆ ಇವರಿಗೀಗ ರಾಜಕಾರಣ ಮಾಡಬೇಕು, ಅದಕ್ಕೋಸ್ಕರ ಜಂತರ್ ಮಂತರಿಗೆ ಬಂದು ಕೂತ್ಕೊಂಡಿದ್ದಾರೆ. ಇನ್ನು
ನಾನು ಇನ್ನೊಂದು ವಿಚಾರನ ಹೇಳಬೇಕು ಶೇಮನ್ ಸರ್. ನಾನು ಕಾವೇರಿ ನದಿ ಹುಟ್ಟುವಂತ ಜಾಗವನ್ನ ಐ ರೆಪ್ರೆಸೆಂಟ್ ದಿ ಪ್ಲೇಸ್ ವೇರ್ ಕಾವೇರಿ ಟೇಕ್ಸ್ ಹರ್ ಬರ್ತ್. ಸರ್, ನಮ್ಮ ಕಾವೇರಿ ಹುಟ್ಟಿ ಬರುತ್ತೆ. ಕಾವೇರಿ ಮೇಲೆ ಕರ್ನಾಟಕ, ಕೇರಳ, ತಮಿಳುನಾಡು, ಪಾಂಡಿಚೇರಿ ಇಷ್ಟೂ ರಾಜ್ಯಗಳದ್ದು ಇಂಟ್ರೆಸ್ಟ್ ಅದರಲ್ಲಿ ಇದೆ. ಕಾವೇರಿ ನದಿಗೆ ನಾವು ಒಂದು ಮೇಕೆದಾಟು ಹತ್ರ ಬೆಂಗಳೂರು ಸಮೀಪವಾಗಿ ಒಂದು ಡ್ಯಾಮ್ ಅನ್ನ ಕಟ್ಟಬೇಕು, ಬೆಂಗಳೂರಿಗೆ ಕುಡಿಯೋ ನೀರು ಕೊಡಬೇಕು ಅಂತ ಯೋಜನೆ ನನಗುದಿಗೆ ಬಿದ್ದಿದೆ. ಆ ಯೋಜನೆಗೆ ನಿಮಗೆ ಅರ್ಥ ಸರ್, ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೈ ಲ್ಯಾಂಗ್ವೇಜ್ ಸರ್. ಅದಕ್ಕೆ ತಮಿಳುನಾಡಿನ ಸರ್ಕಾರ ತಗಾದೆ ತೆಗಿತಾ ಇರೋದು. ತಮಿಳುನಾಡು ಸರ್ಕಾರ ಸ್ಟಾಲಿನ್ ಅದಕ್ಕೆ ತೊಂದರೆ ಕೊಡ್ತಾ ಇರೋದು. ಆದ್ರೆ ಸಿದ್ದರಾಮಯ್ಯ ಬೈತಾ ಇರೋದು ಮೋದಿಜಿಯವ್ರನ್ನ ಬೈತಾ ಇದ್ದಾರೆ. ಮೋದಿಜಿಯವ್ರ ಹತ್ರ ಬೆರಳು ತೋರ್ತಾ ಇದ್ದಾರೆ. ಅದು ತೊಂದರೆ ಮಾಡ್ತಾ ಇರುವಂತದ್ದು ತಮಿಳುನಾಡು ಸರ್ಕಾರ ತೊಂದರೆ ಮಾಡ್ತಾ ಇರುವಂತದ್ದು. ತಮಿಳುನಾಡಿಗೆ ಸ್ಟಾಲಿನ್ಗೆ ಒಂದು ಫೋನ್ ಮಾಡಿ ಸಿದ್ದರಾಮಯ್ಯನವರು ತಗಾದೆ ತೆಗಿಬೇಡ ಅಂತ ಹೇಳ್ಬೋದು. ಆದ್ರೆ ಆ ಕೆಲಸವನ್ನ ಅವತ್ತು ಸಿದ್ದರಾಮಯ್ಯ ಮಾಡಲ್ಲ. ಆದ್ರೆ ಇಲ್ಲಿ ಬಂದು ಕೂತ್ಕೊಂಡು ನಮಗೆ ಇದನ್ನ ಹೇಳ್ತಾರೆ ಸರ್. ಸರ್ ಕಡೆ ಲಾಸ್ಟ್ ಪಾಯಿಂಟ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಸರ್ ನಮ್ಮ ಲಾಸ್ಟ್ ಬಜೆಟ್ ಅಲ್ಲಿ 5300 crore ನಾವು ಅನೌನ್ಸ್ ಮಾಡಿದೀವಿ ಸರ್. 5300 crore ಕೊಡ್ತೀವಿ. ಆದ್ರೆ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ? ಆ 5300 crore DPR ನ ಮಾಡಿ ಡಿಸೈನ್ ಅನ್ನು ಇಟ್ಬಿಟ್ಟು ಡ್ಯಾಮ್ ನ ಹೈಟ್ ಅನ್ನು ಮಾಡೋದಕ್ಕೆ ಬೇಕಾದ ಡಿಸೈನ್ ಕೊಟ್ಟು ಜಲಶಕ್ತಿ ಮಿನಿಸ್ಟ್ರಿಯಿಂದ ಕನ್ಸೆಂಟ್ ತಗೊಂಡು ಟೆಂಡರ್ ಕರೆದಾದ್ಮೇಲೆ ಏಜೆನ್ಸಿ ಫಿಕ್ಸ್ ಆದ್ಮೇಲೆ ದುಡ್ಡು ರಿಲೀಸ್ ಆಗುತ್ತೆ. ಮೊದಲೇ ದುಡ್ಡು ಕೊಡ್ತಾರ. ಕಾಂಗ್ರೆಸ್ನವರು ಬಂದಾದ್ಮೇಲೆ ಕಮಿಷನ್ ಪಡ್ಕೊಳ್ಳೋದಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ಆದ್ರೆ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ಕನಿಷ್ಠ ಜ್ಞಾನ ಇಲ್ದಲೆ ಇವತ್ತು ಮಾತಾಡ್ತಾರೆ ಸರ್. ಹಾಗೆ ನಾನು ಇನ್ನೊಂದು ಹೇಳಬೇಕು ಸರ್. ಫ್ರೀಟ್ ಈಕ್ವಲೈಸೇಷನ್ ಸ್ಕೀಮ್ ಅಂತ 1956 ಅಲ್ಲಿ ಬಂತು. ಪೂರ್ವೋತ್ತರ ರಾಜ್ಯಗಳೇನಿದೆ, ಬಿಹಾರ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅದೇ ರೀತಿಯಲ್ಲಿ ಒರಿಸ್ಸಾ ಇರ್ಬೋದು, ಈ ಭಾಗದಲ್ಲಿ ಮೈನ್ಸ್ ಜಾಸ್ತಿ ಇತ್ತು, ಕೋಲ್ ಇತ್ತು. ಕರ್ನಾಟಕದಲ್ಲಿ ರಾಯಚೂರಿನಲ್ಲಿರುವಂತಹ ಒಂದು ಪ್ಲಾಂಟ್ ಅಲ್ಲಿ ಇವತ್ತು ವಿದ್ಯುತ್ ಉತ್ಪಾದನೆ ಆಗಬೇಕು ಅಂದ್ರೆ ಜಾರ್ಖಂಡ್ ಇಂದ, ಬಿಹಾರದಿಂದ, ಮಹಾರಾಷ್ಟ್ರದಿಂದ, ಒರಿಸ್ಸಾದಿಂದ ನಮಗೆ ಕೋಲ್ ಬರಬೇಕು. ಇಂಟರ್ಡಿಪೆಂಡೆಂಟ್ ಇದ್ದು. ಹಾಗೆ ಮೈನಿಂಗ್ ರಿಚ್ ಸ್ಟೇಟ್ ಇಂದ ದಕ್ಷಿಣದ ರಾಜ್ಯಗಳಿಗೂ ಕೂಡ ಅವತ್ತು ಅನುಕೂಲ ಆಗಿದೆ ಸರ್. ಅದನ್ನೆಲ್ಲ ಮರೆತು ನೆಹರು ಅವರು ತಂದಿರುವಂತಹ ಪಾಲಿಸಿನ ಮರೆತು ಇವತ್ತು ಉತ್ತರದ ರಾಜ್ಯಗಳಿಗೆ ಅಲ್ಲೆಲ್ಲ ಲಾಭ ಆಗ್ತಿದೆ ಅಂತ ಹೇಳ್ತಾರೆ. 15th ಫೈನಾನ್ಸ್ ಕಮಿಷನ್ ಅಲ್ಲಿ ಪಾಪ್ಯುಲೇಷನ್, ಜಿಯೋಗ್ರಫಿಕಲ್ ಏರಿಯಾ ಹಾಗೂ ಫಿಸಿಕಲ್ ಕೆಪಾಸಿಟಿ ಇದ್ರ ಆಧಾರದ ಮೇಲೆ ದುಡ್ಡನ್ನು ಅಲಾಟ್ ಮಾಡ್ತಾ ಇದ್ದಾರೆ ಅನ್ನೋ ಜ್ಞಾನ ಇದ್ದು ಕೂಡ 14 ಬಜೆಟ್ ಅನ್ನು ಮಂಡಿಸಿರುವಂತಹ ಕರ್ನಾಟಕದ ಮುಖ್ಯಮಂತ್ರಿ ಪ್ರತಿನಿತ್ಯನೂ ಕೂಡ ಸುಳ್ಳು ಹೇಳಿ ಜನರನ್ನು ದಾರಿ ತಪ್ಪಿಸುವಂತ ಕೆಲಸ ಆಗುತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಬಳಸಿಕೊಂಡು ನಾನು ಕರ್ನಾಟಕದ ಜನ ಕೇಳಕ್ ಬರ್ತೀನಿ. ನಮ್ಮ ಮೋದಿಜಿಯವರು ಕರ್ನಾಟಕದ ಪಾಲಿಗೆ ಕೇಳಿದ್ದನ್ನೆಲ್ಲ ಕೊಡುವಂತ ಕಾಮಧೇನು ತರ ಇದ್ದಾರೆ. ಆದ್ರೆ ಎಲ್ಲದನ್ನು ಲೂಟಿ ಮಾಡಿ ಬರಿದು ಮಾಡ್ತಾ ಇರುವಂತಹ ಮುಖ್ಯಮಂತ್ರಿ ಇವತ್ತು ರಾಜ್ಯಕ್ಕೆ ಇರುವಂತದ್ದೇ ನಮ್ಮ ರಾಜ್ಯದ ಇವತ್ತಿನ ದುಸ್ಥಿತಿಗೆ ಕಾರಣ ಅಂತ ಹೇಳಿ ಬಯಸ್ತಾ ಮತ್ತೊಮ್ಮೆ ಈ ಬಜೆಟ್ ಒಂದು ಅದ್ಭುತವಾದಂತಹ ಬಜೆಟ್ ಅನ್ನು ಕೊಟ್ಟೋದಕ್ಕೋಸ್ಕರ ನಿರ್ಮಲಾ ಸೀತಾರಾಮನ್ ಅವರಿಗೆ ಹಾಗೂ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಮೈಸೂರಿಗರ ಪರವಾಗಿ 10,000 Please. Sir. Thank you. Thank you, sir. Thank you.